ರಾಮನವಮಿ ಹಬ್ಬವನ್ನು ಶ್ರೀರಾಮನ ಜನ್ಮದಿನವಾಗಿ ಆಚರಿಸಲಾಗುತ್ತದೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮನು ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ಕರ್ಕಾಟಕ ಲಗ್ನದಲ್ಲಿ ಅಭಿಜಿತ ಮುಹೂರ್ತದಲ್ಲಿ ಜನಿಸಿದನು. ಕಳೆದ 22ರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾಗಿದೆ. ದೇಶಾದ್ಯಂತ ಭಕ್ತರು ಅಯೋಧ್ಯೆಗೆ ತೆರಳಿ ಬಾಲರಾಮನ ದರ್ಶನ ಪಡೆಯುತ್ತಿದ್ದಾರೆ. ಈ ಖುಷಿ ಕ್ಷಣಗಳ ನಡುವೆ ಸಂಭ್ರಮವನ್ನು ದುಪ್ಪಟ್ಟು ಮಾಡಲು ಶ್ರೀರಾಮನವಮಿ ಹಬ್ಬ ಕೂಡ ಬರುತ್ತಿದೆ. ಪ್ರತಿ ವರ್ಷ ಚೈತ್ರ ಶುದ್ಧ ನವಮಿಯಂದು ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ. ಈ ವರ್ಷ ಶ್ರೀರಾಮನವಮಿ ಹಬ್ಬವು ಹೆಚ್ಚು ವಿಶೇಷವಾಗಲಿದೆ. ಹಲವು ವರ್ಷಗಳ ಪರಿಶ್ರಮದ ಫಲವಾಗಿ ರಾಮನ ಜನ್ಮಸ್ಥಳವಾದ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಜನನವಾಯಿತು. ಅಂದರೆ ಬಾಲರಾಮನ ಪ್ರತಿಷ್ಠಾಪನೆಯಾಗಿದೆ. ಅದಕ್ಕಾಗಿಯೇ ಈ ವರ್ಷ ಶ್ರೀರಾಮನವಮಿ ಆಚರಣೆಯನ್ನು ಇನ್ನಷ್ಟು ಅದ್ಧೂರಿಯಾಗಿ ನೆರವೇರಿಸಲು ಸಕಲ ಸಿದ್ಧತೆಗಳು ನಡೆಯುತ್ತಿದೆ. ಈ ದಿನ ಮಹಾವಿಷ್ಣುವಿನ 7ನೆಯ ಅವತಾರವಾದ ಶ್ರೀರಾಮನು ಜನಿಸಿದ ನವಮಿ ಎಂದು ಆಚರಿಸಲಾಗುತ್ತದೆ. ರಾಮನವಮಿಯ ಹಬ್ಬವನ್ನು ಭಾರತದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ನವಮಿ ತಿಥಿಯು ಏಪ್ರಿಲ್ 16 ಮಂಗಳವಾರ ಮಧ್ಯಾಹ್ನ 1:23 ಆರಂಭವಾಗಿ ಏಪ್ರಿಲ್ 17 ಬುಧವಾರ ಮಧ್ಯಾಹ್ನ 3:14 ಮುಕ್ತಾಯವಾಗುತ್ತದೆ. ಉದಯ ತಿಥಿಯಲ್ಲಿ ನವಮಿ ತಿಥಿ ಇರುವುದರಿಂದ ರಾಮನವಮಿ ಹಬ್ಬವನ್ನು ಏಪ್ರಿಲ್ 17 ಅಂದರೆ ನಾಳೆ ಬುಧವಾರ ಆಚರಿಸಲಾಗುತ್ತದೆ. ಪೂಜೆ ಮಾಡಲು 2:35 ಕಾಲ ಶುಭ ಮುಹೂರ್ತವಿದೆ. ಏಪ್ರಿಲ್ 17ರಂದು ರವಿಯೋಗ ಕೂಡ ದಿನವಿಡೀ ಇರುತ್ತದೆ. ಹಾಗೆಯೇ 11:51 ಶೂಲಯೋಗವಿದ್ದು ನಂತರ ಗಂಡಯೋಗ ಇರುತ್ತದೆ. ಆಶ್ಲೇಷ ನಕ್ಷತ್ರವು ಮುಂಜಾನೆಯಿಂದ ರಾತ್ರಿಯವರೆಗೆ ಇರುತ್ತದೆ. ರವಿಯೋಗದಲ್ಲಿ ಸೂರ್ಯನು ಬಹಳ ಬಲಶಾಲಿಯಾಗಿರುತ್ತಾನೆ. ಈ ಸಮಯದಲ್ಲಿ ಎಲ್ಲ ರೀತಿಯ ದೋಷಗಳು ದೂರಾಗಲಿವೆ. ಪೌರಾಣಿಕ ಹಿನ್ನೆಲೆ. ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯ, ಕೈಕೇಯಿ ಹಾಗೂ ಸುಮಿತ್ರೆ ಎಂಬ 3 ಜನ ಪತ್ನಿಯರಿದ್ದರು. ಆದರೆ ಯಾರಿಗೂ ಕೂಡ ಪುತ್ರ ಸಂತಾನವಾಗಿರಲಿಲ್ಲ. ನಂತರ ದಶರಥನು ಋಷಿಮುನಿಗಳ ಸಲಹೆಯಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ. ಈ ಯಜ್ಞದಿಂದ ಸಂತುಷ್ಟನಾದ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡುತ್ತಾನೆ. ಈ ದಿವ್ಯ ಪಾಯಸವನ್ನು ದಶರಥನು ತನ್ನ 3 ಪತ್ನಿಯರಿಗೂ ಹಂಚುತ್ತಾನೆ. ಇದರಂತೆ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲ್ಯಗೆ ರಾಮನು, ಪುಷ್ಯ ನಕ್ಷತ್ರದ ದಶಮಿಯಂದು ಸೂರ್ಯೋದಯಕ್ಕೆ ಮುನ್ನ ಕೈಕೇಯಿಗೆ ಭರತನು, ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ, ಶತ್ರುಘ್ನರು ಜನಿಸುತ್ತಾರೆ. ಹೀಗೆ ರಾಮನು ಜನಿಸಿದ ನವಮಿಯಂದು ರಾಮನವಮಿಯನ್ನಾಗಿ ಆಚರಿಸುತ್ತಾರೆ. ರಾಮನಿಗೆ ಇಷ್ಟವಾದ ನೈವೇದ್ಯ ಬಾಳೆಹಣ್ಣು ಎಂದರೆ ಶ್ರೀರಾಮನಿಗೆ ಅಪಾರ ಪ್ರೀತಿ. ಹಾಗಾಗಿ ರಾಮನವಮಿಯ ದಿನ ರಸಾಯನವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಅದರ ಜೊತೆಗೆ ಕೋಸಂಬರಿ ಪಾನಕವನ್ನು ನೈವೇದ್ಯಕ್ಕೆ ಇಡಲಾಗುತ್ತದೆ. ಶ್ರೀರಾಮನವಮಿಯ ದಿನ ಸೀತಾರಾಮರ ಕಲ್ಯಾಣ ಮಾಡಿದರೆ ಇಷ್ಟಾರ್ಥಗಳು ನೆರವೇರುತ್ತವೆ. ಜೀವನದಲ್ಲಿ ಎಲ್ಲ ಅನಿಷ್ಟಗಳು ತೊಲಗಿ ಸಂತೋಷ ನೆಲೆಗೊಳ್ಳುತ್ತದೆ. ಶ್ರೀರಾಮನವಮಿಯ ದಿನ ತೆಲಂಗಾಣದ ಭದ್ರಾಚಲಂನಲ್ಲಿ ಸೀತಾರಾಮರ ವಿವಾಹವನ್ನು ಆಚರಿಸಲಾಗುತ್ತದೆ. ಈ ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ದೂರ ದೂರುಗಳಿಂದ ಭಕ್ತರು ಆಗಮಿಸುತ್ತಾರೆ. ಸೀತಾರಾಮರ ವಿವಾಹ ಸಮಾರಂಭದಲ್ಲಿ ಬಳಸುವ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಂಡರೆ ಅವಿವಾಹಿತರಿಗೆ ಮದುವೆ ಆಗುತ್ತದೆ. ದಾಂಪತ್ಯದಲ್ಲಿ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ. ರಾಮನವಮಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಗಂಗಾಜಲ ಬೆರೆಸಿದ ನೀರಿನಲ್ಲಿ ಸ್ನಾನವನ್ನು ಮುಗಿಸಿ ಭಗವಾನ್ ರಾಮ ಮತ್ತು ಮಾತಾ ಜಾನಕಿಗೆ ಭಕ್ತಿಯಿಂದ ನಮಿಸಬೇಕು. ಈ ದಿನದಂದು ಮನೆಗಳನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯನ್ನು ಸಿಂಗರಿಸಬೇಕು. ರಾಮ ಜನಿಸಿದ ಖುಷಿ ಪ್ರತಿ ಹಿಂದೂ ಮನೆಗಳಲ್ಲಿಯೂ ಕಾಣಬೇಕು. ಪೂಜೆಗೆ ಎಲ್ಲ ರೀತಿಯ ತಯಾರಿ ನಡೆಸಿದ ನಂತರ ಸ್ವಚ್ಛವಾದ ಹಳದಿ ಬಟ್ಟೆಗಳನ್ನು ಧರಿಸಿ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ. ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಪೂಜಾ ಕೋಣೆಯಲ್ಲಿಟ್ಟು ಅದರ ಮೇಲೆ ಭಗವಾನ್ ರಾಮನ ಕುಟುಂಬದವರ ವಿಗ್ರಹ ಅಥವಾ ಫೋಟೋ ಇಟ್ಟು ಹೂವು ಹಣ್ಣುಗಳನ್ನಿಟ್ಟು ಅಲಂಕಾರ ಮಾಡಿ. ಭಕ್ತಿಯಿಂದ ದೇವರ ಬಳಿ ಪ್ರಾರ್ಥನೆ ಮಾಡಿ ಮಂತ್ರ ಪಠಿಸುತ್ತಾ ಭಗವಾನ್ ರಾಮನನ್ನು ಧ್ಯಾನಿಸಿ. ಈ ದಿನ ಶ್ರೀರಾಮನ ಆಶೀರ್ವಾದವನ್ನು ಪಡೆಯಲು ಭಕ್ತರು ರಾಮಾಯಣ ಮತ್ತು ರಾಮರಕ್ಷಾ ಸ್ತೋತ್ರವನ್ನು ಪಠಿಸಲಾಗುತ್ತದೆ.
ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಂತೋಷ ಸಮೃದ್ಧಿ ಉಳಿಯುತ್ತದೆ. ಈ ದಿನ ರಾಮನ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಅರ್ಪಿಸಿ, ಹಾಗೆಯೇ ಹಳದಿ ಹೂವುಗಳಿಂದ ಮಾಡಿದ ಮಾಲೆಯನ್ನು ಅರ್ಪಿಸಿ ಶ್ರೀರಾಮನನ್ನು ಸ್ತುತಿಸಿ. ಪೂಜೆ ಮುಗಿದ ಬಳಿಕ ಆರತಿ ಮಾಡಿ ಭಕ್ತಿಯಿಂದ ನಿಮ್ಮ ಆಸೆಗಳನ್ನು ದೇವರ ಮುಂದೆ ಬೇಡಿಕೊಳ್ಳಿ. ನೈವೇದ್ಯಕ್ಕೆ ಇಟ್ಟ ಪ್ರಸಾದ ಹಣ್ಣುಗಳನ್ನು ಎಲ್ಲರಿಗೂ ವಿತರಿಸಿ. ಈ ರೀತಿ ಮಾಡುವುದರಿಂದ ಸಂತೋಷ, ಸಮೃದ್ಧಿ, ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗುತ್ತದೆ. ರಾಮನವಮಿ ಹಬ್ಬದ ದಿನ ಮಾಂಸಾಹಾರ ಸೇವನೆ ಮಾಡಬೇಡಿ. ಅಡುಗೆಯಲ್ಲಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಸೇರಿಸಬೇಡಿ. ಎಲ್ಲ ವರ್ಷಕ್ಕಿಂತ ಈ ವರ್ಷ ರಾಮನವಮಿ ಆಚರಿಸುವುದು ಸಂತೋಷದ ವಿಷಯ. ಬಾಲರಾಮನ ಪ್ರತಿಷ್ಠಾಪನೆಗಾಗಿ ಯಾವ ರೀತಿ ಕಾತುರದಿಂದ ಕಾಯುತ್ತಿದ್ದೆವೋ ಅದೇ ರೀತಿ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯ ನಂತರ ಮೊದಲ ವರ್ಷದ ರಾಮನವಮಿ ಆಚರಣೆಯನ್ನು ನೋಡಲು ಇನ್ನಷ್ಟು ಕಾತುರದಿಂದ, ಸಂತೋಷದಿಂದ ಕಾಯುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.